ಕಾಲೇಜ್ ಕ್ಯಾಂಟೀನಲ್ಲಿ ಕೌಂಟರ್ ಮೇಲೆ ಸುದರ್ಶನ್ ದುಃಖದಿಂದ ಕೂತಿದ್ದರೆ ಅವನ ಮುಂದೆ ಬಡ ಸೊಸೆ ಅನಾಮಿಕಾ ದಿಗಲಿನಿಂದ ನಿಂತಿರ್ತಾಳೆ. ಅಮ್ಮ ಅನಾಮಿಕಾ, ನೆನ್ನೆಗೆ ನಮ್ಮ ಕ್ಯಾಂಟೀನ್ ಟೆಂಡರು ಮುಗ್ದೋಯ್ತು. ಈ ಸಲ ಟೆಂಡರು ಬೇರೆಯವ್ರು ತಗೊಂಡಿದ್ದಾರೆ. ಅವರಿಗೂ ನಮಗೂ ಆಗೋದಿಲ್ಲ. ಅವರು ನಿನ್ನನ್ನ ಕೆಲ್ಸದಲ್ಲಿ ಇಟ್ಕೊಳ್ಳಲ್ಲ. ನನ್ನ ಮಾತನ್ನು ಕೇಳಿ ನೀನು ಮತ್ತೊಂದು ಕಡೆ ಕೆಲಸ ನೋಡ್ಕೋತಾಯಿ. ಹಾಗೆ ಸರ್, ಇಷ್ಟು ಕಾಲ ನನ್ನನ್ನು ಎಷ್ಟೋ ಚೆನ್ನಾಗಿ ಸ್ವಂತ ತಂಗಿ ಹಾಗೆ ನೋಡ್ಕೊಂಡ್ರಿ. ನೀವು ತೋರಿಸಿದ ಪ್ರೇಮನ ನಾನು ಯಾವತ್ತಿಗೂ ಮರ್ತೋಗಲ್ಲ ಅಣ್ಣಯ್ಯ. ಇಲ್ಲಿ ನೋಡು, 1-2 ತಿಂಗಳ ಸಂಬಳ ಕೊಡ್ತಾ ಇದ್ದೀನಿ. ಇದನ್ನ ಜಾಗೃತಿಯಾಗಿ ಖರ್ಚು ಮಾಡ್ಕೊಳ್ತಾ ಮತ್ತೊಂದು ಕಡೆ ಕೆಲಸ ಹುಡ್ಕೋ. ಇನ್ನು ಹೋಗು ತಾಯಿ. ಏನಾದ್ರೂ ಕೆಲಸದ ಮೇಲೆ ನಮ್ಮೂರ್ ಕಡೆ ಬಂದ್ರೆ ನಮ್ಮ ಮನೆಗೆ ಬಾ ಅಣ್ಣಯ್ಯ. ತಪ್ಪದೇ ಬರ್ತೀನಿ ತಾಯಿ. ಇನ್ನು ನೀನು ಹೊರಡು ಎಂದು ಹೇಳುತ್ತಲೇ ಅನಾಮಿಕಾ ದುಡ್ಡು ತೆಗೆದುಕೊಂಡು ಅಲ್ಲಿಂದ ಹೊರಟು ಮನೆಗೆ ಬರುತ್ತಾಳೆ. ಮನೆಯಲ್ಲಿ ಅತ್ತೆ ಶಾರದಾ ಮಾವಯ್ಯ ಪ್ರಸಾದನ ಜೊತೆ ಮಾತನಾಡುತ್ತಾ ಅನಾಮಿಕಳನ್ನು ನೋಡ್ತಾರೆ. ಏನ್ ಸೊಸೆ, ಕ್ಯಾಂಟೀನಿನ ಬೀಳ್ಕೊಡುಗೆ ಆಗೋಯ್ತಾ? ಆಗೋಯ್ತತ್ತೆ, ಚಿಂತೆ ಮಾಡ್ಬೇಡ. ನಿನ್ನಂತ ಒಳ್ಳೆ ಮನಸ್ಸಿರುವವಳಿಗೆ ಬೇಗದಲ್ಲೇ ಕೆಲಸ ಸಿಕ್ಕತ್ತೆ. ಹೋಗು ಸೊಸೆ, ಹೋಗಿ ಸ್ವಲ್ಪ ನೀರ್ ಕುಡಿ. ಸರಿ ಅತ್ತೆ ಎಂದು ಹೇಳಿ ಅನಾಮಿಕಾ ಕಿಚನ್ ಒಳಗೆ ಹೋಗ್ತಾಳೆ. ಆಗ ಶಾರದಾ ಪ್ರಸಾದನ ಹತ್ತಿರ, ಈ ತಿಂಗಳಿಂದ ಸೊಸೆಗೆ ಕೆಲಸವಿರಲ್ಲ. ಅವಳು ಕೆಲಸ ಮಾಡ್ತಾ ಇರುವ ಟೆಂಡರ್ ಟೈಮ್ ಆಗೋಗಿದೆ ಅಂತೆ. ಈ ಸಲ ಬೇರೆಯವರಿಗೆ ಟೆಂಡರ್ ಬಂದಿದೆ ಅಂತರಿ. ಅಂದ್ರೆ ಇನ್ನು ಮೇಲಿಂದ ನಾನು ಮಗ ರಾತ್ರಿ ಹೊತ್ತು ಕೂಡ ಹಮಾಲಿ ಕೆಲಸ ಇದ್ರೆ ಹೋಗ್ಬೇಕು ಅನ್ನೋ ಮಾತು ಅಷ್ಟೇ ಅಲ್ವಾ ಶಾರದಾ ಎಂದು ಮಾತನಾಡಿಕೊಳ್ಳುತ್ತಾ ಇದ್ದರೆ ಕಿಚನ್ ನಲ್ಲಿರುವ ಸೊಸೆ ಅನಾಮಿಕಾ ಮಾತು ಕೇಳುತ್ತಾಳೆ. ಬೇಡಯ್ಯ, ಹಗಲೆಲ್ಲ ನೀನು ಮಗ ಹಮಾಲಿ ಕೆಲಸ ಮಾಡಿ ತುಂಬಾ ಸುಸ್ತಾಗಿರ್ತೀರಾ. ಕನಿಷ್ಠ ರಾತ್ರಿ ಆದ್ರೂ ಸರಿ ಕಣ್ಣು ತುಂಬಾ ನಿದ್ರೆ ಮಾಡದೇ ಇದ್ರೆ ಹೇಗೆ ಹೇಳಿ? ಬೆಳಿಗ್ಗೆ ಎದ್ದು ಮತ್ತೆ ಕೆಲ್ಸಕ್ಕೆ ಹೋಗ್ಬೇಕಲ್ವಾ? ಗಟ್ಟಿಯಾಗಿ ಅರ್ಚಬೇಡ ಶಾರದಾ, ಸೊಸೆ ಕೇಳ್ಕೊತಾಳೆ. ಸರಿ ಬಿಡಿ, ಸೊಸೆಗೆ ಕೆಲಸ ಸಿಗುವವರೆಗೂ ಯಾವ್ದಾದ್ರು ಕೂಲಿ ಕೆಲ್ಸಕ್ಕೆ ಹೋಗ್ತೀನಿ ಬಿಡು. ಎಷ್ಟೋ ಸ್ವಲ್ಪ ದುಡ್ಡು ಬರುತ್ತಲ್ಲ, ಆ ದುಡ್ಡು ಅದಕ್ಕೋ ಇದಕ್ಕೋ ಉಪಯೋಗಕ್ಕೆ ಬರುತ್ತಲ್ಲ ಎಂದು ಶಾರದಾ ಪ್ರಸಾದರು ಮಾತನಾಡಿಕೊಳ್ಳುತ್ತಾ ಇದ್ದಾರೆ. ಅನಾಮಿಕಾ ಆಗಲೇ ಅವರ ಹತ್ರಕ್ಕೆ ಬರ್ತಾಳೆ. ಅತ್ತೆ, ಸ್ಕೂಲಿಂದ ಮಕ್ಕಳು ಮನೆಗ್ ಬಂದ್ರು ಸೊಸೆ, ನನ್ ರೂಮಲ್ಲಿ ಬರ್ಕೋತಾ ಇದ್ದಾರಲ್ಲ ಎಂದು ಹೇಳುತ್ತಿರುವಾಗ ಹರೀಶ್ ಭವ್ಯರು ಒಳಗಡೆಯಿಂದ ಅನಾಮಿಕಳ ಹತ್ರಕ್ಕೆ ಬರ್ತಾರೆ. ಮಮ್ಮಿ, ನಮಗೆ ಕೀಮಾ ಪರೋಟ ಮಾಡು, ನಮಗೆ ತಿನ್ಬೇಕು ಅಂತಿದೆ. ಈಗ ದುಡ್ಡಿಲ್ಲ ತಾಯಿ, ಇನ್ ಯಾವತ್ತಾದ್ರೂ ಮಾಡ್ತೀನಿ, ಸರಿನಾ? ಪ್ಲೀಸ್ ಮಮ್ಮಿ, ಕೀಮಾ ಪರೋಟ ಮಾಡು. ಈಗಲೇ ಹೇಳಿದ್ನಲ್ಲ ತಾಯಿ, ದುಡ್ಡಿಲ್ಲ, ಇನ್ ಯಾವತ್ತಾದ್ರೂ ಮಾಡ್ತೀನಿ ಅಂತ ಎಂದು ಹೇಳುತ್ತಲೇ ಭವ್ಯ ಹರೀಶ್ ಇಬ್ಬರು ದುಃಖದಿಂದ ಮುಖ ಬಿಟ್ಟುಕೊಂಡು ಹೊರಟು ಹೋಗುತ್ತಾರೆ. ಹಾಗೆ ದಿನವೂ ಕಳೆದು ಹೋಗುತ್ತೆ. ಮಾರನೇ ದಿನ ತನ್ನ ಮಟನ್ ಶಾಪ್ ಅಲ್ಲಿ ಗುರುಮೂರ್ತಿ ಮಟನ್ ಕೊಚ್ಚುತ್ತಾ ಇರುವಾಗ ಇಬ್ಬರು ಮೂವರು ಲೈನ್ ಅಲ್ಲಿ ನಿಂತಿರುತ್ತಾರೆ. ಆಗ ಬಡ ಸೊಸೆ ಅನಾಮಿಕಾ ಒಂದು ಬುಟ್ಟಿ ಹಿಡ್ಕೊಂಡು ಬಂದು ಲೈನಲ್ಲಿ ನಿಲ್ತಾಳೆ. ಗುರುಮೂರ್ತಿ ಅನಾಮಿಕಳನ್ನು ನೋಡಿ ಅವಳ ಹತ್ರ ಬರ್ತಾನೆ. ಅನಾಮಿಕಾ ತಾಯಿ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಚಿಕ್ಕಪ್ಪ. ಚಿಕ್ಕಮ್ಮ ಚೆನ್ನಾಗಿದ್ದಾರಾ? ಚೆನ್ನಾಗಿದ್ದಾಳೆ ತಾಯಿ. ನಾನು ಮನೆಗೆ ಹೋಗ್ತಾನೆ. ಮಗಳು ಅನಾಮಿಕಾ ಸಿಕ್ಕದ್ಲಾ? ಚೆನ್ನಾಗಿದ್ದಾಳ? ನನ್ನನ್ನು ಕೇಳದ್ಲಾ ಅಂತ ಕೇಳ್ತಾಳಮ್ಮ. ಅದೆಲ್ಲ ಚಿಕ್ಕಮ್ಮನ ಅಭಿಮಾನ ಚಿಕ್ಕಪ್ಪ. ಬಾ ತಾಯಿ, ಬಂದು ಒಳಗಡೆ ಕೂತ್ಕೋ. ಬೇಡ ಚಿಕ್ಕಪ್ಪ, ಲೈನಲ್ಲೇ ಇರ್ತೀನಿ. ಎಲ್ಲರ ಜೊತೆ ನಂಗೂ ಕೊಡು, ಅದೇ ಚೆನ್ನಾಗಿರುತ್ತೆ. ಹೋಗು ಚಿಕ್ಕಪ್ಪ, ಹೋಗಿ ಮಟನ್ ಕೊಡು ಎಂದು ಅನಾಮಿಕಾ ಹೇಳುತ್ತಲೇ ಗುರುಮೂರ್ತಿ ತಿರುಗಿ ಬಂದು ಮಟನ್ ಹೊಡಿತಾ ಇರ್ತಾನೆ. ಇನ್ನು ಚಕಚಕ ಮುಂದಿರುವವರಿಗೆ ಮಟನ್ ಕೊಟ್ಟು ಕಳಿಸುತ್ತಾನೆ. ಇನ್ನು ಅನಾಮಿಕಾ ಬರುತ್ತಾಳೆ. ಹೇಳುತ್ತಾಯಿ, ಎಷ್ಟು ಮಟನ್ ಬೇಕು? ಎಷ್ಟು ಅಲ್ಲ ಚಿಕ್ಕಪ್ಪ, ಒಂದು 1/4 kg ಕೀಮಾ ಕೊಡು. ದೊಡ್ಡ ಕುಟುಂಬ ಅಲ್ವಾ ತಾಯಿ, 1/4 kg ಕೀಮಾ ತಗೊಂಡೋಗಿ ಏನ್ ಮಾಡ್ತೀಯ ಹೇಳು? ಕುಟುಂಬವೇನೋ ದೊಡ್ಡದು ಚಿಕ್ಕಪ್ಪ, ಸಂಪಾದನೆ ಮಾತ್ರ ಬಹಳ ಚಿಕ್ಕದು. ಅವರು ಮಾವಯ್ಯ ರಾತ್ರಿ ಹಗಲು ಅನ್ನುವ ಭೇದವಿಲ್ಲದೆ ಯಾರು ಹಮಾಲಿ ಕೆಲಸಕ್ಕೆ ಕರೆದ್ರು ಹೋಗ್ತಾ ಇರ್ತಾರೆ. ಅವ್ರು ಕೊಟ್ಟಿದ್ದೇನೋ ತಗೊಂಡು ಮನೆಗೆ ಬರ್ತಾರೆ. ಹೌದು ತಾಯಿ, ರಮೇಶು ಪ್ರಸಾದು ಮನೆ ಹತ್ರ ಇರೋದು ನಾನು ಯಾವತ್ತೂ ನೋಡಿಲ್ಲ. ಪ್ರತಿದಿನನೂ ಕೆಲ್ಸಕ್ಕೆ ಹೋಗ್ತಾನೆ ಇರ್ತಾರೆ. ಏನಾದ್ರು ಅಂದ್ರೆ ಕೈ ಕಾಲು ಚೆನ್ನಾಗಿದೆ, ಮಾಡೋದಕ್ಕೆ ದೇವ್ರು ಕೆಲಸ ಕೊಟ್ಟಿದ್ದಾನೆ. ಆ ಕೆಲಸ ಮಾಡ್ಕೊಂಡ್ರೆ ಅವನೇ ನಮ್ಮನ್ನ ಚೆನ್ನಾಗಿ ಮಾಡ್ತಾನೆ. ಯಾವುದು ಬೇಡ ಅಂತ ಕೂತ್ಕೊಂಡ್ರೆ ಅವರು ಬಿಟ್ಬಿಡ್ತಾರೆ ಅಂತ ಪ್ರಸಾದ್ ಹೇಳ್ತಾ ಇದ್ದ. ಮತ್ತೆ ಅಷ್ಟೇ ಅಲ್ವ ಚಿಕ್ಕಪ್ಪ, ದೇವ್ರು ಯಾವ್ದೋ ಒಂದು ರೂಪದಲ್ಲಿ ಕೊಟ್ಟಾಗ ತಗೋಬೇಕು. ಹಾಗೆ ಬಂದ ದುಡ್ಡಿನಿಂದಲೇ ಚಿಕ್ಕಪ್ಪ ನಮ್ಮ ದೊಡ್ಡ ಕುಟುಂಬ ಬದುಕ್ತಾ ಇದೆ. ಅಷ್ಟೇ ಕಣೆ ತಾಯಿ, ಸಂಪಾದನೆ ನೋಡ್ಕೊಂಡು ಸಂಸಾರ ನಡೆಸ್ಬೇಕು. ಅದು ಕೂಡ ಮನೆಗೆ ಬಂದ ಪ್ರತಿ ಸೊಸೆಯಿಂದಾಗಲ್ಲ. ಜವಾಬ್ದಾರಿ ಬಂಧನಗಳ ಬೆಲೆ ತಿಳಿದ ಸೊಸೆಗೆ ಮಾತ್ರ ಅರ್ಥವಾಗುತ್ತೆ. ನಿನ್ನಂತಹ ಸೊಸೆ ಸಿಕ್ಕಿದ್ದಕ್ಕೆ ಶಾರದಾ ಪ್ರಸಾದರು ಎಷ್ಟೋ ಪುಣ್ಯ ಮಾಡಿರ್ತಾರೆ. ಇನ್ನು ರಮೇಶ್ ಅಂತೂ ಅದೃಷ್ಟವಂತ ಅಂತಾನೆ ಹೇಳ್ಬಹುದು. ಎಲ್ಲ ನಿಮ್ಮ ಅಭಿಮಾನ. 1/4 kg ಕೀಮಾ ಕೊಡು ಚಿಕ್ಕಪ್ಪ. ಹಾಸ್ಪಿಟಲ್ ನಲ್ಲಿ ಡೆಲಿವರಿ ಆದ ವಾರಗಿತ್ತಿ ಅನುಪಮಂಗೆ ತಗೊಂಡು ಹೋಗ್ಬೇಕು.
ಒಂದು 10 ನಿಮಿಷ ಇರು ಎಂದು ಹೇಳಿ ಗುರುಮೂರ್ತಿ 10 ನಿಮಿಷದಲ್ಲಿ ಕೀಮಾ ಹೊಡೆದು ಅನಾಮಿಕಳಿಗೆ ಕೊಡುತ್ತಾನೆ. ಅನಾಮಿಕಾ ದುಡ್ಡು ಕೊಡ್ತಾ ಇದ್ರೆ, ಬೇಡ ಕಣಮ್ಮ ತಾಯಿ, ನೀನು ನನ್ನ ಮಗಳ ಹಾಗೆ, ನಿನ್ನ ಹತ್ರ ದುಡ್ಡು ತಗೊಳ್ಳಲ್ಲ, ಹಾಗೆ ಅನ್ಬೇಡ ಚಿಕ್ಕಪ್ಪ. ಈ ದುಡ್ಡು ತಗೊಂಡ್ರೆ ನಾನು ಕೀಮಾ ತಗೋತೀನಿ, ಇಲ್ಲ ಅಂದ್ರೆ ನಿನ್ನ ಕೀಮಾನ ನಿಂಗೆ ಕೊಟ್ಟು ಹೊಟ್ಟೋಗ್ತೀನಿ, ಇನ್ನು ಮೇಲೆ ನಿನ್ನಿಷ್ಟ ಎಂದು ಅನಾಮಿಕಾ ಅನ್ನುತ್ತಲೇ ಗುರುಮೂರ್ತಿ ಸ್ವಲ್ಪ ಕಷ್ಟಪಡುತ್ತಾ ಅನಾಮಿಕಳ ಹತ್ತಿರ ದುಡ್ಡು ತಗೋತಾನೆ. ಅನಾಮಿಕಾ ಸಂತೋಷ ಪಡುತ್ತಾ, ಸರಿ ಚಿಕ್ಕಪ್ಪ, ನಾನಿನ್ ಹೋಗಿ ಬರ್ತೀನಿ. ಹಾಗೆ ತಾಯಿ ಎಂದು ಗುರುಮೂರ್ತಿ ಹೇಳುತ್ತಲೇ ಅನಾಮಿಕಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಮನೆ ಹೊರಗೆ ಮಕ್ಕಳು ಹರೀಶ್ ಭವ್ಯರು ನಿಂತುಕೊಂಡು ಅನಾಮಿಕಳಿಗಾಗಿ ಎದುರು ನೋಡ್ತಾ ಜಗಳವಾಡ್ತಾ ಇರ್ತಾರೆ. ತಂಗಿ, ಮಮ್ಮಿ ನಾನು ಹೇಳಿದ ಹಾಗೆ ಮಟನ್ ಕೀಮಾ ತಗೊಂಡ್ಬರೋದಕ್ಕೆ ಹೋಗಿದ್ದಾಳೆ. ಇಲ್ಲ ಅಣ್ಣಯ್ಯ, ನೆನ್ನೆನೆ ಕೀಮಾ ಪರಾಟ ಮಾಡು ಮಮ್ಮಿ ಅಂತ ಕೇಳಿದ್ರೆ ದುಡ್ಡಿಲ್ಲ ಅಂತ ನನಗೆ ಹೇಳಿದ್ಲು. ಈಗ ಮಮ್ಮಿ ತರಕಾರಿ ತಗೊಂಡ್ ಬರ್ತಾಳೆ. ಅಯ್ಯೋ ತಂಗಿ, ನಾನು ಈ ದಿನ ಮಮ್ಮಿ ಮಾರ್ನಿಂಗ್ ಹೊರಗೆ ಹೋಗ್ತಾ ಇರ್ಬೇಕಾದ್ರೆ ಕೇಳ್ದೆ, ಕೀಮಾ ತಗೊಂಡ್ಬಂದು ಕೀಮಾ ಪರಾಟ ಮಾಡ್ಕೊಡ್ತೀನಿ ಅಂತಂದ್ಲು. ಕೀಮಾ ಅಲ್ಲ ಅಣ್ಣಯ್ಯ, ತರಕಾರಿ. ತರಕಾರಿ ಅಲ್ಲ ತಂಗಿ, ಕೀಮಾ. ಮಮ್ಮಿ ಕೀಮಾ ತಗೊಂಡ್ಬಂದು ಕೀಮಾ ಪರಾಟ ಮಾಡ್ತೀನಿ ಅಂತ ಹೇಳಿದಾಳೆ. ಇನ್ನು ಮಮ್ಮಿ ಕೀಮಾನೇ ತಗೊಂಡ್ಬರ್ತಾಳೆ ಎಂದು ಅಣ್ಣ ತಂಗಿಯರು ಹರೀಶ್ ಭವ್ಯರು ಜಗಳವಾಡುತ್ತಾ ಇರುವಾಗ ಅನಾಮಿಕಾ ಮನೆಗೆ ಬರುತ್ತಾಳೆ. ಜಗಳವಾಡುತ್ತಿರುವ ಮಕ್ಕಳನ್ನು ನೋಡಿ ಯಾಕೆ ಹೇಗೆ ಜಗಳವಾಡುತ್ತಿದ್ದೀರಾ ಎಂದು ಅರ್ಥ ಮಾಡಿಕೊಂಡು, ಮಕ್ಕಳೇ, ಈ ದಿನ ನಿಮಗೆ ಕೀಮಾ ಪರಾಟ ಮಾಡ್ತಾ ಇದ್ದೀನಿ, ಚೆನ್ನಾಗಿ ಓದ್ಕೊಳ್ಳಿ ಹೋಗಿ. ಕೀಮಾ ಪರಾಟ ಮಾಡಿದ್ಮೇಲೆ ನಿಮ್ಮನ್ನು ಕರಿತೀನಿ, ಆಗ ಬಂದು ಬಿಸಿ ಬಿಸಿಯಾಗಿ ತಿನ್ನಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಸಂತೋಷ ಪಡುತ್ತಾ ಮನೆಯೊಳಗೆ ಹೋಗುತ್ತಾರೆ. ಅನಾಮಿಕಾ ಕಿಚನ್ ಒಳಗೆ ಹೋಗಿ ಕೀಮಾ ಪರಾಟವನ್ನು ತಯಾರು ಮಾಡ್ತಾ ಇರ್ತಾಳೆ. ಅತ್ತೆ ಶಾರದ ಬರುತ್ತಾಳೆ. ಅತ್ತೆ, ನೀವು ಮಾವಯ್ಯ ರೆಡಿಯಾಗಿ. ಎಲ್ಲಿಗೆ ಸೊಸೆ? ನನ್ನ ವಾರಗೀತಿ ಮಗುಗೆ ಜನ್ಮ ಕೊಟ್ಟು ಆಪರೇಷನ್ ಮಾಡಿಸ್ಕೊಂಡು ಹಾಸ್ಪಿಟಲ್ ಅಲ್ಲಿದ್ರೆ ನೋಡದೆ ಹೇಗಿರ್ತೀರಾ ಅತ್ತೆ? ಅವರು ದುಡ್ಡಿರುವವರು ಸೊಸೆ, ನಾವು ಪ್ರೇಮವಿರುವವರು ಅತ್ತೆ. ದುಡ್ಡಿಗಿಂತ ಯಾವತ್ತಿಗಾದ್ರೂ ಪ್ರೇಮನೇ ಗೆಲ್ಲುತ್ತೆ. ಕೀಮಾ ಕೂಡ ತಗೊಂಡ್ಬಂದಿದ್ದೀನಿ, ಕೀಮಾ ರೆಡಿ ಆಗ್ತಾ ಇದೆ. ನೀವು ಮಾವಯ್ಯ ಹೋಗಿ ನೋಡ್ಕೊಂಬನ್ನಿ, ನಾನು ಮಕ್ಕಳಿಗೆ ಕೀಮಾ ಪರಾಟ ಮಾಡಿ ಕೊಡ್ತೀನಿ. ಸರಿ ಕಣೆ ಸೊಸೆ ಎಂದು ಹೇಳಿ ಶಾರದಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಕೀಮಾ ಪರಾಟ ಮಾಡ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಶಾರದಾ ಪ್ರಸಾದರು ರೆಡಿಯಾಗಿ ಹಾಲ್ಗೆ ಬರುತ್ತಾರೆ. ಅನಾಮಿಕಾ ಕೀಮಾ ಇಟ್ಟ ಬಾಕ್ಸ್ ಅನ್ನು ತೆಗೆದುಕೊಂಡು ಬಂದು ಅವರಿಗೆ ಕೊಡುತ್ತಾಳೆ. ಅವರು ಸಂತೋಷದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ. ಅನಾಮಿಕಾ ಮಕ್ಕಳನ್ನು ಕರೆದು ಕೀಮಾ ಪರಾಟ ಕೊಡುತ್ತಾಳೆ. ಹರೀಶ್ ಭವ್ಯರು ಸಂತೋಷದಿಂದ ಆ ಕೀಮಾ ಪರಾಟ ತಿಂತಾ ಇರ್ತಾರೆ. ಏನ್ ಮಕ್ಕಳೇ, ಕೀಮಾ ಪರಾಟ ಹಿಡಿಸಿದೆ ಮಮ್ಮಿ, ತುಂಬಾ ಚೆನ್ನಾಗಿದೆ ಮಮ್ಮಿ ಎಂದು ಅನಾಮಿಕಾ ಮಕ್ಕಳ ಜೊತೆ ತಮಾಷೆಯಾಗಿ ಮಾತನಾಡುತ್ತಾ ಇರ್ತಾಳೆ. ಶಾರದಾ ಪ್ರಸಾದರು ಹಾಸ್ಪಿಟಲ್ ಅಲ್ಲಿ ಡೆಲಿವರಿಯಾದ ಅನುಪಮಳ ಹತ್ರ ಮಾತಾಡ್ತಾ ಇರ್ತಾರೆ. ಅನಾಮಿಕಾ, ಚೆನ್ನಾಗಿದೆ ಸೊಸೆ, ನಿನಗಾಗಿ ಕೀಮಾ ಮಾಡಿ ಕಳ್ಸಿದ್ದಾಳೆ. ಕೀಮಾ ಪರಾಟ ಮಾಡ್ಲಿಲ್ವಾ ಅತ್ತೆ? ಈಗಾಗ್ಲೇ ನೀನು ತಿನ್ಬಾರ್ದಲ್ವಮ್ಮ? ಹೌದಲ್ವಾ, ಅಕ್ಕಂಗೆ ಹೇಳಿ ಅತ್ತೆ, ಅವಳು ಕೀಮಾ ಪರಾಟ ಮಾಡಿ ಮಾರು ಅಂತ. ಅನಾಮಿಕಂಗೆ ನಾವು ಹೇಳಬೇಕಾದ ಕೆಲಸವಿಲ್ಲಮ್ಮ, ಯಾಕೆಂದ್ರೆ ಅವಳೇ ನನ್ನ ಹತ್ರ ಹೇಳಿದ್ಲು, ನಾಳೆಯಿಂದ ಒಳ್ಳೆ ಸೆಂಟರ್ ನೋಡ್ಕೊಂಡು ಕೀಮಾ ಪರಾಟ ಮಾಡಿ ಮಾರ್ಕೋತೀನಿ ಅಂತ ಎಂದು ಹೇಳುತ್ತಲೇ ಅನುಪಮ ಸಂತೋಷಿಸುತ್ತಾಳೆ. ಹಾಗೆ ಸ್ವಲ್ಪ ಹೊತ್ತು ಮಾತನಾಡಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಶಾರದಾ ಪ್ರಸಾದರು. ಮಾರನೇ ದಿನ ಅನಾಮಿಕಾ ಒಂದು ಒಳ್ಳೆ ಸೆಂಟರ್ ನೋಡ್ಕೊಂಡು ಕೀಮಾ ಪರಾಟ ತಯಾರು ಮಾಡಿ ಮಾರುವುದಕ್ಕೆ ಶುರು ಮಾಡುತ್ತಾಳೆ. ಅತ್ತೆ ಶಾರದಾ, ಮಾವಯ್ಯ ಪ್ರಸಾದರು ಅನಾಮಿಕಳಿಗೆ ಸಹಾಯ ಮಾಡುತ್ತಾ ಇರುತ್ತಾರೆ. ಮಾವಯ್ಯ, ನೀವು ಇಷ್ಟೊಂದು ಕಷ್ಟಪಟ್ಟಿದ್ದು ಸಾಕು, ಮನೆಗೆ ಹೋಗಿ ರೆಸ್ಟ್ ತಗೊಳ್ಳಿ, ಸಹಾಯ ಮಾಡೋದಕ್ಕೆ ಅತ್ತೆ ಇದ್ದಾರಲ್ಲ. ಪರವಾಗಿಲ್ಲ ತಾಯಿ, ನನಗೆ ಶಕ್ತಿ ಮಾಡಿಕೊಳ್ಳುವ ಸಹನೆ ತುಂಬಾ ಇದೆ, ಕೈಲಾದ್ದನ್ನ ಮಾಡೋದಕ್ ಬಿಡು. ನಾನು ಅಡ್ಡ ಮಲಗಿದಾಗ ನನ್ನನ್ನ ಮಗಳ ಹಾಗೆ ನೋಡ್ಕೊಳ್ಳೋದು ನೀನೇ ಅಲ್ವಾ? ಸರಿ ಮಾವಯ್ಯ, ಹಾಗಾದ್ರೆ ನಿಮ್ಮಿಷ್ಟ. ಸೊಸೆ, ನಾನು ಹೋಗಿ ರೆಸ್ಟ್ ತಗೋತೀನಿ, ಸರಿನಾ? ಭಲೆ ಅತ್ತೆ, ನಮಗೆ ಎಂತಹ ರೆಸ್ಟೂ ಇಲ್ಲ ಎಂದು ಶಾರದಳ ಜೊತೆ ಎಲ್ಲ ಕೆಲಸಗಳನ್ನು ಮಾಡಿಸುತ್ತಾ ಅನಾಮಿಕಾ ಕೀಮಾ ಪರಾಟವನ್ನು ಮಾರ್ತಾ ಇರ್ತಾಳೆ. ಸಂತೋಷದಿಂದ ಜೀವಿಸಲಿಕ್ಕೆ ಶುರು ಮಾಡುತ್ತಾಳೆ. ಒಂದು ಹತ್ತಿರ ಕೆಲಸ ಕಳೆದುಕೊಂಡರೂ ಕೂಡ ತನಗೆ ತುಂಬಾ ತಿಳಿದ ಕೆಲಸವನ್ನು ಒಂದು ವ್ಯಾಪಾರವನ್ನಾಗಿ ಬದಲಾಯಿಸಿ ಊರಿನಲ್ಲಿ ಕೀಮಾ ಪರಾಟ ಎಂದರೆ ಅನಾಮಿಕಳ ಹತ್ರನೇ ತಿನ್ಬೇಕು ಅನ್ನುವ ಒಳ್ಳೆ ಹೆಸರು ತೆಗೆದುಕೊಳ್ಳುತ್ತಾಳೆ. ಈ ವಿಧದಿಂದ ಕಷ್ಟಪಟ್ಟು ಕೆಲಸ ಮಾಡುತ್ತಾ ಕುಟುಂಬವನ್ನು ಮುಂದಕ್ಕೆ ನಡೆಸುತ್ತಾ ಇರ್ತಾಳೆ ಅನಾಮಿಕಾ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಬೆಳಿಗ್ಗೆ 10 ದಾಟಿತ್ತು. ರಮೇಶ್ ಕೂಲಿ ಕೆಲಸಕ್ಕೆ ಹೋಗದೆ ಒಂದು ಮರದ ಕೆಳಗೆ ನಿಂತ್ಕೊಂಡು ಸುತ್ತಲೂ ನೋಡ್ತಾ ಇರ್ತಾನೆ. ಇದೇನಿದು, ಅನಾಮಿಕಾ ಇನ್ನೂ ₹1 ಪೆಪ್ಸಿ ಗಾಡಿ ತಗೊಂಡು ಇಲ್ಲಿಗೆ ಬಂದಿಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಬಡ ಸೊಸೆ ಅನಾಮಿಕಾ ₹1 ಪೆಪ್ಸಿ ಗಾಡಿಯನ್ನು ತಳ್ಳಿಕೊಂಡು ಮರದ ಹತ್ರ ಬರ್ತಾಳೆ. ಆ ಮರದ ಹತ್ತಿರ ನಿಂತುಕೊಂಡು ನೋಡ್ತಾ ಇರುವ ರಮೇಶ್ನನ್ನು ನೋಡ್ತಾಳೆ. ಏನೂ ಮಾತನಾಡದೆ ಆ ದಾರಿಯಲ್ಲಿ ಬರುತ್ತಾ ಹೋಗುತ್ತಾ ಇರುವವರನ್ನು ನೋಡುತ್ತಾ,
ಬನ್ನಿ ಸ್ವಾಮಿ ಬನ್ನಿ, ಚಿಕ್ಕವರು ದೊಡ್ಡವರು ಅನ್ನುವ ಭೇದವಿಲ್ಲದೆ ಯಾರಾದ್ರೂ ಯಾವಾಗ್ಲೂ ಕುಡಿಯುವ ₹1 ಪೆಪ್ಸಿ ಈಗ ಹೊಸದಾದ ರುಚಿಯಲ್ಲಿ ನಿಮ್ಮೆದುರು ಬಂದಿದೆ. ₹5 ಅಲ್ಲ, ₹10 ಅಲ್ಲ, ಒಂದೇ ₹1. ನಿಮ್ಮ ಗಂಟಲನ್ನ ತಣ್ಣಗಿರಿಸುತ್ತೆ, ನಿಮ್ಮನ್ನು ಕೂಲ್ ಆಗಿಡುತ್ತೆ ಎಂದು ಅರಚುತ್ತಾ ಇರುತ್ತಾಳೆ. ಅದನ್ನು ಕೇಳಿ ಆ ದಾರಿಯಲ್ಲಿ ಹೋಗುತ್ತಾ ಇರುವವರು ಒಂದಿಬ್ಬರಿಗೆ ₹1 ಪೆಪ್ಸಿ ಕುಡಿಯಬೇಕು ಅನ್ಸುತ್ತೆ. ಅನಾಮಿಕಾ ಮಾರುವ ಆ ₹1 ಪೆಪ್ಸಿ ಗಾಡಿ ಹತ್ರ ಬರ್ತಾರೆ. ₹1 ಕೊಟ್ಟು ಪೆಪ್ಸಿ ಕೊಡ್ಕೋತಾರೆ. ಕುಡಿಯುತ್ತಾ ಅಲ್ಲಿಂದ ಹೊರಟೋಗ್ತಾ ಇರ್ತಾರೆ. ಆ ಮರದ ಹತ್ರವಿರುವ ರಮೇಶ್ ಅನಾಮಿಕಳನ್ನು ಅದೊಂಥರ ನೋಡ್ತಾ ಇರ್ತಾನೆ. ನನ್ನನ್ನು ಕ್ಷಮಿಸು ಅನಾಮಿಕಾ. ಇಲ್ಲೇನೋ ಕ್ಷಮಿಸು ಅಂತ ಕೇಳ್ತೀರಾ? ಮನೆ ಹತ್ರ ಅತ್ತೆ ಮುಂದೆ ಮಾತ್ರ ನನ್ ಮೇಲಕ್ಕೆ ಹೊಡೆಯೋದಕ್ಕೆ ಬರ್ತೀರಾ? ನಿಮ್ಮ ಪ್ರೇಮ ಏನೋ ನನಗೇನು ಅರ್ಥವಾಗ್ತಾ ಇಲ್ಲ. ಹುಚ್ಚಿ ಅನಾಮಿಕಾ, ನನಗೆ ನೀನು ಬೇಕು, ಅಮ್ಮನವರು ಬೇಕು. ಅಮ್ಮನ ದೃಷ್ಟಿಯಲ್ಲಿ ನಾನು ನಿನ್ನ ಮಾತನ್ನು ಕೇಳ್ತಾ ಹೆಂಡತಿ ಕೈಗೊಂಬೆ ಗಂಡ ಅಂತ ಅನ್ನಿಸ್ಕೊಂಡು ಇರೋಕ್ಕಾಗಲ್ಲ. ಅದಕ್ಕೆ ಅಂತ ಅತ್ತೆ ಮುಂದೆ ಅಷ್ಟೆಲ್ಲ ಜಗಳವಾಡ್ಬೇಕಾ ಹೇಳಿ? ಅದಕ್ಕೆ ಅಲ್ವಾ ಕ್ಷಮಿಸು ಅಂತ ಬೇಡ್ಕೋತಾ ಇದ್ದೀನಿ. ಕ್ಷಮಿಸಿದೀನಿ ಬಿಡಿ, ಇನ್ನು ಕೆಲ್ಸಕ್ಕೆ ಹೋಗಿ ಎಂದು ಅನಾಮಿಕಾ ಹೇಳುತ್ತಲೇ ರಮೇಶ್ ಮನಸ್ಸು ಸಮಾಧಾನವಾಗುತ್ತದೆ. ಸಂತೋಷದಿಂದ ಆ ಮರದ ಹತ್ರದಿಂದ ಹೊರಟು ಹೋಗುತ್ತಾನೆ. ಅನಾಮಿಕಾ ಮಾತ್ರ ₹1 ಪೆಪ್ಸಿಯನ್ನು ಮಾರ್ತಾ ಇರ್ತಾಳೆ. ಸರಿಯಾಗಿ ಅದೇ ಸಮಯದಲ್ಲಿ ಹಿತ್ತಲಿನಲ್ಲಿ ಗಿಡಗಳಿಗೆ ನೀರು ಹಾಕುತ್ತಾ ಇರುವ ಗಂಡ ಪ್ರಸಾದನ ಹತ್ರಕ್ಕೆ ಶಾರದಾ ಬರ್ತಾಳೆ. ಏನು ಅಂದ್ರೆ, ನಾನು ಹೇಳಿದರ ಬಗ್ಗೆ ಏನಾದ್ರೂ ಆಲೋಚನೆ ಮಾಡಿದ್ರಾ? ಇಲ್ಲ ಶಾರದಾ, ಆದ್ರೂ ನೀನ್ ಮಾಡೋದು ಒಳ್ಳೆ ಪದ್ಧತಿ ಅಲ್ಲ. ಒಳ್ಳೇದು ಕೆಟ್ಟದ್ರ ಬಗ್ಗೆ ನಾನು ಆಲೋಚನೆ ಮಾಡಲ್ಲ. ನಂಗೆ ತಿಳಿದಿದ್ದು ಒಂದೇ ಒಂದು, ನನ್ನ ಮಾತು ಕೇಳದೆ ಸೊಸೆ ಅನಾಮಿಕಾ ₹1 ಪೆಪ್ಸಿ ಗಾಡಿನ ತಗೊಂಡೋಗಿ ಮಾರ್ತಾ ಇದ್ದಾಳೆ. ಅದು ಮಾರಬಾರ್ದು. ಅನಾಮಿಕಾ ದುಡ್ಡು ತೋರಿಸ್ತಾ ವಿಜಯ ಗರ್ವದಿಂದ ನನ್ ಮುಂದೆ ನಿಲ್ಬಾರ್ದು. ಅದನ್ನ ನೋಡಿ ನಾನು ಸ್ವಲ್ಪನೂ ತಟ್ಕೊಳ್ಳಲಾರಿರಿ. ಇನ್ನು ನಿನ್ನಿಷ್ಟ ಶಾರದಾ. ಸೊಸೆ ₹1 ಪೆಪ್ಸಿ ಗಾಡಿಯನ್ನಾಗ್ಲಿ ವ್ಯಾಪಾರವನ್ನಾಗ್ಲಿ ನಾಶ ಮಾಡುವ ಹುಚ್ಚು ಹುಚ್ಚು ಆಲೋಚನೆ ನನ್ನಲ್ಲಿಲ್ಲ, ನನಗೆ ಬರೋದಿಲ್ಲ ಕೂಡ. ಇನ್ನು ನಿನ್ ಕಷ್ಟ ನೀನ್ ಮಾಡು, ನೀನು ಮಾಡಬೇಕಂದ ನಾಶ ನೀನೇ ಮಾಡು. ಆದ್ರೆ ಒಂದು ನೆನಪಿಟ್ಕೋ ಶಾರದಾ, ನಾವ್ ಏನ್ ಮಾಡಿದ್ರು ದೇವ್ರು ನೋಡ್ತಾ ಇರ್ತಾನೆ, ತಿರುಗಿ ಅದು ನಮಗೆ ತಗಲುತ್ತೆ ಎಂದು ಪ್ರಸಾದ್ ಹೇಳಿದ ಮಾತನ್ನು ಶಾರದಾ ಎಡಕಿವಿಲಿ ಇಡ್ತಾಳೆ. ನಿಮ್ಮನ್ನ ನಂಬ್ಕೊಂಡ್ರೆ ಎಂತ ಲಾಭ ಇಲ್ಲ ಅಂತ ನನ್ಗೆ ಅರ್ಥವಾಗೋಯ್ತು. ಇನ್ನು ನನ್ ಪ್ರಯತ್ನ ನಾನ್ ಮಾಡ್ತೀನಿ. ₹1 ಪೆಪ್ಸಿ ಅನ್ನೋದು ಸಮ್ಮರಲ್ಲೇ ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ದೆ ಹೋಗ್ತಾ ಇದ್ದಾಳೆ. ಇವಳಿಗೆ ಸರಿಯಾಗಿ ಬುದ್ಧಿ ಹೇಳ್ತೀನಿ ಎಂದು ಅಲ್ಲಿಂದ ಶಾರದಾ ಹೊರಟು ಹೋಗುತ್ತಾಳೆ. ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ. ಕತ್ತಲಾಗುತ್ತಾ ಇರುವಾಗ ಬಡ ಸೊಸೆ ಅನಾಮಿಕಾ ದಿಗಿಲಿನಿಂದ ₹1 ಪೆಪ್ಸಿ ಗಾಡಿನ ತಳ್ಕೊಂಡು ಮನೆಗೆ ಬರ್ತಾಳೆ. ಮನೆಯ ಬಾಗಿಲಲ್ಲೇ ಅತ್ತೆ ಶಾರದಾ ನಿಂತ್ಕೊಂಡು ವ್ಯಂಗ್ಯವಾಗಿ, ನಾನ್ ಹೇಳಿದ್ರು ಕೇಳಿಲ್ಲ, ನನ್ ಮಗ ಹೇಳಿದ್ರು ಕೇಳಿಲ್ಲ, ದಿನದ ಹಾಗೆ ಈ ದಿನ ಕೂಡ ಅಳು ಮುಖ ಇಟ್ಕೊಂಡು ಮನೆಗ್ ಬಂದೆ. ಅಗತ್ಯನ ಸೊಸೆ ನಿನಗೆ ₹1 ಪೆಪ್ಸಿನ ಮಾರೋದು ಎಂದು ಶಾರದಾ ಅನ್ನುತ್ತಲೇ ಸೊಸೆ ಅನಾಮಿಕಳಿಗೆ ಕೋಪ ಬರುತ್ತೆ. ಅತ್ತೆ ಅಲ್ವಾ ಅಂತ ಕಂಟ್ರೋಲ್ ಮಾಡ್ಕೋತಾ ಇರ್ತಾಳೆ. ಅತ್ತೆ, ನಾನು ತುಂಬಾ ಸುಸ್ತಾಗಿ ಬಂದಿದ್ದೀನಿ, ನನ್ಗೆ ಬೇಸರಿಸಬೇಡಿ. ನೀವು ನಿಮ್ ಕೆಲ್ಸಕ್ಕೆ ಹೋಗಿ, ನಾನು ಮನೆಯೊಳಗೋಗಿ ನನ್ ಕೆಲ್ಸ ಏನೋ ನೋಡ್ಕೋತೀನಿ. ಅತ್ತೆಗೆ ನಾನ್ ಬೇಡ ಅಂತ ಹೇಳ್ದೆ, ಸೊಸೆಯಾಗಿ ನೀನ್ ಕೇಳಲಿಲ್ಲ. ಗಂಡಾಗಿ ನನ್ ಮಗ ಹೇಳ್ದ, ಆದ್ರೂ ನೀನ್ ಕೇಳಲಿಲ್ಲ. ಈಗ ಸುಸ್ತಾಗಿ ಬಂದ್ರು ಬಾಡಿ ಹೋಗಿ ಬಂದ್ರು ನಮ್ಗೆ ಏನು ಸಂಬಂಧವಿಲ್ಲ. ಈ ದಿನ ಬಂದ ಸಂಪಾದನೆ ಎಷ್ಟೋ. ಈ ದಿನ ಒಂದು ಪೆಪ್ಸಿ ಕೂಡ ಮಾರಾಟವಾಗ್ಲಿಲ್ಲ ಅತ್ತೆ. ಹೇಗ್ ತಗೊಂಡೋದ್ನೋ ಹಾಗೆ ಇದೆ. ಬೇಕು ಅಂದ್ರೆ ಹೋಗಿ ಗಾಡಿಯೊಳಗೆ ನೋಡ್ಕೊಳ್ಳಿ. ಇನ್ನು ನಂಬಿಕೆ ಇಲ್ಲ ಅಂದ್ರೆ ಗಾಡಿಯೊಳಗಿರುವ ಪೆಪ್ಸಿ ಎಲ್ಲ ತೆಗೆದು ಲೆಕ್ಕ ಇಟ್ಕೋಬಹುದು. ಆ ಪೊಗರೆ ಬೇಡ ಅಂತ ಹೇಳ್ತಾ ಇರೋದು. ಮನೆಯಲ್ಲಿರ್ತಾ ಅಡಿಗೆ ಮಾಡ್ಕೊಳ್ತಾ ಟಿವಿ ಸೀರಿಯಲ್ ನೋಡ್ಕೊಳ್ತಾ ಯಾವ ಟೆನ್ಷನ್ ಇಲ್ದೆ ಇರೋ ಅಂತ ಹೇಳ್ತಾ ಇದ್ದೀನಿ. ಅದು ಬಿಟ್ಟು ಪೊಗರಿನಿಂದ ನಾನು ₹1 ಪೆಪ್ಸಿನ ಮಾರ್ತೀನಿ, ಬರೋ ದುಡ್ಡು ಅದಕ್ಕೂ ಇದಕ್ಕೂ ಉಪಯೋಗಕ್ಕೆ ಬರುತ್ತೆ ಅಂತ ವಾದ ಮಾಡಿದೆ. ಈಗ ಏನಾಯ್ತೆ? ಲಾಭ ಬರ್ಲಿಲ್ಲ, ಹಾಗಂತ ನಷ್ಟ ಕೂಡ ಆಗ್ಲಿಲ್ವಲ್ಲ ಅತ್ತೆ. ಆದ್ರೂ ಅಷ್ಟೆಲ್ಲ ನಾನು ₹1 ಪೆಪ್ಸಿ ಗಾಡಿನ ಇಟ್ಕೊಂಡು ಪೆಪ್ಸಿನ ಮಾರೋದು ಇಷ್ಟವಿಲ್ಲದಿದ್ದಾಗ ಮೊಮ್ಮಗ ಹರೀಶು ಮೊಮ್ಮಗಳು ಭವ್ಯ ಅಂದ್ರು ಸ್ಕೂಲ್ ಫೀಸ್ ಕಟ್ಬೋದಲ್ಲ ಎಂದು ಸೊಸೆ ಅನಾಮಿಕಾ ಕೇಳುತ್ತಲೇ ಶಾರದಾ ಮೌನವಾಗಿದ್ದು ಬಿಡುತ್ತಾಳೆ. ಆಗಲೇ ಅವರ ಹತ್ರಕ್ಕೆ ಮಾವ ಪ್ರಸಾದ್ ಬರ್ತಾನೆ. ಹೇಳು ಶಾರದಾ, ಸೊಸೆ ಕೇಳಿದ್ದಕ್ಕೆ ಉತ್ತರ ಹೇಳು. ಕಟ್ಟೋದಕ್ಕೆ ನನ್ನ ಹತ್ರ ದುಡ್ಡೇಳಿದೆ. ಆದ್ರೂ ಸಂಸಾರವೆಲ್ಲ ಮಗ ಸೊಸೆ ಕೈಯಲ್ಲೇ ಇಟ್ಟಿದ್ದೀನಲ್ಲ, ಎಲ್ಲ ಅವರೇ ನೋಡ್ಕೋತಾರಲ್ಲ. ಹೆಸರಿಗೆ ಮಾತ್ರನೇ ಮಗ ಸೊಸೆ ಕೈಯಲ್ಲಿ ಇಟ್ಟಿದ್ದೀರಾ, ಇನ್ನು ಯಜಮಾನಿಕೆ ಮಾತ್ರ ನಿಮ್ ಹತ್ರನೇ ಇದೆ ಅಲ್ವಾ ಅತ್ತೆ. ನಾವು ತಗೊಂಡ್ಬಂದ ದುಡ್ಡು ನಿಮ್ಗೆ ಬೇಕು, ನಾನು ಸಂಪಾದಿಸಿದ ದುಡ್ಡು ನಿಮ್ಗೆ ಕೊಡ್ಬೇಕು. ಕೊಡಬೇಕಾದ ದುಡ್ಡು ಏನಾದ್ರೂ ಕಮ್ಮಿ ಆದ್ರೆ ಇನ್ನು ಅಷ್ಟೇ ವಿಷಯ. ಆ ಹೊತ್ತೆಲ್ಲ ಏನೋ ಅಂತಾನೆ ಇರ್ತಿರಲ್ಲ. ಬಾಯಿ ಮುಚ್ಚು. ನೀನು ಲಕ್ಷ ಲಕ್ಷ ಸಂಪಾದಿಸಿ ನನಗ್ ತಂದ್ಕೊಡು ಸೊಸೆ, ಆಗ ನಾನು ಸಾವಿರ ಫೀಸ್ ಕಟ್ತೀನಿ. ಏನಂತೀಯಾ? ಈಗ ನೀವು ನನ್ ಜೊತೆ ಜಗಳ ಆಡ್ಬೇಕು ಅಂತ ಅನ್ಕೊಂಡಿದೀರಾ ಅಂತ ಅರ್ಥವಾಯ್ತು. ಆದ್ರೆ ಅತ್ತೆ, ನಾನೀಗ ಜಗಳವಾಡೋದಕ್ ಬಂದಿಲ್ಲ.
ಪಕ್ಕಕ್ಕೆ ಹೋಗಿ, ನಂಗೆ ಬೇಕಾದಷ್ಟು ಕೆಲಸವಿದೆ. ಮಾಡ್ಕೋಬೇಡ ಅಂತ ನಾನೇನ್ ಹೇಳಿಲ್ವಲ್ಲ. ಹೋಗಿ ಕೆಲಸ ಮಾಡ್ಕೋ. ಈ ದಿನ ಬಂದ ಸಂಪಾದನೆ ಎಲ್ಲಿದೆ, ಎಷ್ಟಿದೆ? 100 ರೂಪಾಯಿ ಬಂದಿದೆ ಅತ್ತೆ ಎಂದು ಹೇಳಿ ಶಾರದಳಿಗೆ ತೋರಿಸುತ್ತಾಳೆ. ಅಷ್ಟೇ, ಆ 100 ರೂಪಾಯಿ ತೆಗೆದುಕೊಂಡು ನಾನು ನನ್ನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ, ಇನ್ನು ನಿನ್ ಕೆಲಸ ಮಾಡ್ಕೋ ಎಂದು ಹೇಳಿ ಶಾರದ ಮನೆಯಿಂದ ಹೊರಟು ಹೋಗುತ್ತಾಳೆ. ಹೋಗು ಸೊಸೆ, ಹೋಗಿ ಅಡ್ಗೆ ಕೆಲಸ ನೋಡು. ಮಕ್ಕಳು ಓದ್ಕೋತಾ ಇದ್ದಾರೆ, ಹಸುವೆ ಅನ್ನುವ ಒಳಗೆ ಏನೋ ಒಂದು ಮಾಡು. ಹೋಗು ತಾಯಿ, ನಿಮ್ಮ ಅತ್ತೆಗೆ ದುಡ್ಡು ಖರ್ಚು ಮಾಡೋದೇ ಗೊತ್ತು, ಉಳಿತಾಯ ಮಾಡೋದ್ ಗೊತ್ತಿಲ್ಲ. ಅದು ಗೊತ್ತಿದ್ರೆ ನಮ್ಮನೆ ಈ ತರ ಇರ್ತಾ ಇರ್ಲಿಲ್ಲ ಎಂದು ಹೇಳುತ್ತಲೇ ಅನಾಮಿಕಾ ಏನು ಮಾತನಾಡದೆ ಒಳಗೆ ಹೊರಟು ಹೋಗುತ್ತಾಳೆ. ಮಾರನೇ ದಿನ ಮನೆಯ ಮುಂದಿರುವ ಟ್ಯಾಪ್ ಹತ್ತಿರ ಇಟ್ಟು 1 ರೂಪಾಯಿ ಪೆಪ್ಸಿ ಗಾಡಿಯನ್ನ ಸೊಸೆ ಅನಾಮಿಕಾ ವಾಶ್ ಮಾಡ್ತಾ ಇರ್ತಾಳೆ. ಆಗಲೇ ಅತ್ತೆ ಶಾರದಾ ಬರುತ್ತಾಳೆ. ಕೋಪದಿಂದ ನೋಡ್ತಾ ಹೀಗಂತಾಳೆ, ಏನೇ ಸೊಸೆ, ನನ್ ಮಗ ಈ ಗಾಡಿನ ತೆಗಿಬೇಡ ಅಂತ ಹೇಳಿತಾನಲ್ಲ, ಗಂಡನ ಮಾತಂದ್ರೆ ಲೆಕ್ಕವಿಲ್ಲದ ಹಾಗೈತೆ ನಿಂಗೆ ಎಂದು ಶಾರದಾ ಅನ್ನುತ್ತಿದ್ದರೆ ಅನಾಮಿಕಾ ತನ್ನನ್ನು ಅಲ್ಲ ಅನ್ನುವ ಹಾಗೆ 1 ರೂಪಾಯಿ ಪೆಪ್ಸಿ ಗಾಡಿನ ತೊಳಿತಾ ಇರ್ತಾಳೆ. ಅದರಿಂದ ಅತ್ತೆ ಶಾರದಳಿಗೆ ಮತ್ತಷ್ಟು ಕೋಪ ಬರುತ್ತೆ. ಎಷ್ಟು ಪೊಗರೆ ನಿಂಗೆ, ಅತ್ತೆ ನಾನ್ ಕೇಳ್ತಾ ಇದ್ರೆ ಏನೋ ಮಾತನಾಡದೆ ನಿನ್ ಕೆಲ್ಸ ನೀನ್ ಮಾಡ್ಕೋತಾ ಇದ್ಯಾ, ಈಸಿ ಒಂದು ಕೊಟ್ಟೆ ಅಂದ್ರೆ ಎಂದು ಶಾರದಾ ಅನ್ನುತ್ತಿದ್ದರೆ ಅನಾಮಿಕಾ ಸುತ್ತಲೂ ನೋಡುತ್ತಾಳೆ. ಯಾರೂ ಕಾಣಿಸಲಿಲ್ಲ. ಮಾತಿನ ಮಧ್ಯದಲ್ಲಿ ಅನಾಮಿಕಾ ಸೇರಿಕೊಂಡು ಆವೇಶದಿಂದ ಹೀಗಂತಾಳೆ, ನಿಮ್ಮ 32 ಹಲ್ಲು ಉದುರೋಗುತ್ತೆ, ತಲೆ ತಿರುಗಿ ಹೋಗಿ ಕೋಮಕ್ಕೆ ಹೊರಟೋಗ್ತೀರಾ. ವಯಸ್ಸಾದ ನಿಮ್ಗೆ ಅಷ್ಟು ಕೋಪ ಆವೇಶ ಬಂದ್ರೆ, ವಯಸ್ಸಲ್ಲಿದ್ದೀನಿ, 1 ರೂಪಾಯಿ ಪೆಪ್ಸಿ ಗಾಡಿನ ತಳ್ಳಿ ರಫ್ ಕೈಯಿಂದಿರುವ ನನಗೆ ಎಷ್ಟು ಕೋಪ, ಎಷ್ಟು ಆವೇಶ ಇರಬೇಕು, ಜಾಗ್ರತೆಯಾಗಿರಿ ಎಂದು ಅನ್ನುತ್ತಾಳೆ. ಶಾರದಾ ಆಶ್ಚರ್ಯದಿಂದ ನೋಡ್ತಾ ಇರ್ತಾಳೆ. ಅನಾಮಿಕಾ ಮಾಮೂಲಾಗಿ ಹೋಗಿ ಭಯ ನಟಿಸುತ್ತಾ ಹೀಗಂತಾಳೆ, ಅಂತ ನಂಗ್ ಕೂಡ ಅನ್ಬೇಕು ಅಂತಿದೆ ಅತ್ತೆ, ಆದ್ರೆ ಅನ್ನಲಾರೆ ಅಲ್ವಾ. ನೀವು ಅತ್ತೆ ಈ ಮನೆಗೆ ಯಜಮಾನಿ, ನಾನು ಸೊಸೆ ಈ ಮನೆಗೆ ಕೆಲಸದವಳು, ನಿಮ್ಮ ಊಳಿಗದವಳಲ್ವಾ ಎಂದು ಒಳಗೊಳಗೆ ನಗುತ್ತಾ ಅಲ್ಲಿಂದ ಮನೆಯೊಳಗೆ ಹೊರಟು ಹೋಗುತ್ತಾಳೆ. ಶಾರದಾ ಸ್ವಲ್ಪ ಹೊತ್ತಿಗೆ ಆಶ್ಚರ್ಯದಿಂದ ಎಚ್ಚೆತ್ತುಕೊಂಡು, ಅಮ್ಮ ನನ್ ಸೊಸೆ, ಇದಕ್ಕಿಂತ ದೊಡ್ಡ ಏಟು ಕೊಡ್ತೀನಿ ಇರೇ ಎಂದು ಅಂದುಕೊಂಡು ಮನೆಯೊಳಗಿಂದ ಹೊರಟು ಹೋಗುತ್ತಾಳೆ. ಮನೆಯೊಳಗಿಂದ ಅನಾಮಿಕಾ 1 ರೂಪಾಯಿ ಪೆಪ್ಸಿ ಗಾಡಿ ಹತ್ರ ಬಂದು ಗಾಡಿಯನ್ನು ತೆಗೆದುಕೊಂಡು 1 ರೂಪಾಯಿ ಪೆಪ್ಸಿಯನ್ನು ಮಾರೋದಕ್ಕೆ ಮರದ ಹತ್ರಕ್ಕೆ ಹೋಗ್ತಾಳೆ. 1 ರೂಪಾಯಿ ಪೆಪ್ಸಿಯನ್ನು ಮಾರ್ತಾ ಇರ್ತಾಳೆ. ಸ್ವಲ್ಪ ಸಮಯದ ನಂತರ ಆ ಗಾಡಿಗೆ ಸ್ವಲ್ಪ ದೂರದಲ್ಲಿ ರೋಡ್ ಪಕ್ಕದಲ್ಲೇ ಇರುವ ಮುದಿ ದಂಪತಿಗಳನ್ನು ನೋಡುತ್ತಾಳೆ. ಅನಾಮಿಕಳಿಗೆ ಪಾಪವೆನಿಸುತ್ತದೆ. ತಕ್ಷಣ ಕೆಲವು 1 ರೂಪಾಯಿ ಪೆಪ್ಸಿಯನ್ನು ತೆಗೆದುಕೊಂಡು ಅವರ ಹತ್ರಕ್ಕೆ ಹೋಗ್ತಾಳೆ. ಛತ್ರಿ ಹಿಡಿದುಕೊಂಡು ಆ ಮರದ ಹತ್ತಿರಕ್ಕೆ ಬಂದ ಅತ್ತೆ ಶಾರದಳಿಗೆ ಗಾಡಿ ಒಂಟಿಯಾಗಿರುವುದು ಕಾಣಿಸುತ್ತೆ. 1 ರೂಪಾಯಿ ಪೆಪ್ಸಿ ಗಾಡಿ ಒಂಟಿಯಾಗಿದ್ದಾಳೆ, ಸೊಸೆ ಎಲ್ಲಿಗೆ ಹೋಗಿದ್ದಾಳೆ ಎಂದು ಸುತ್ತಲೂ ನೋಡುತ್ತಾಳೆ ಶಾರದಾ. ಆಗ ಅನಾಮಿಕಾ ಮುದಿ ದಂಪತಿಗಳ ಜೊತೆ ಮಾತನಾಡುತ್ತಾ ಶಾರದಳಿಗೆ ಕಾಣಿಸುತ್ತಾಳೆ. ಇದೇ ಒಳ್ಳೆ ಅವಕಾಶ, ಗಾಡಿಯಲ್ಲಿರುವ 1 ರೂಪಾಯಿ ಪೆಪ್ಸಿನ ಕಳ್ಳತನ ಮಾಡ್ತೀನಿ ಎಂದು ಕೊಡೆ ಅಡ್ಡ ಹಿಡಿದುಕೊಂಡು ಗಾಡಿಯೊಳಗಿಂದ 1 ರೂಪಾಯಿ ಪೆಪ್ಸಿಯನ್ನು ಕಳ್ಳತನ ಮಾಡ್ತಾ ಇರ್ತಾಳೆ. ಸರಿಯಾಗಿ ಆಗಲೇ ಅನಾಮಿಕಾ ಗಾಡಿ ಹತ್ರ ಬರ್ತಾಳೆ. ಶಾರದಳ ಸೀರೆಯನ್ನು ನೋಡಿ, ಅಮ್ಮ ಅತ್ತೆ, ನಿಮ್ಮಲ್ಲಿ ಈ ಕಲೆ ಕೂಡ ಇದ್ಯಾ, ಈಗ ನೋಡಿ ಏನ್ ಮಾಡ್ತೀನೋ ಎಂದು ನಿಧಾನವಾಗಿ ಹಿಂದಿನಿಂದ ಒಂದು ಏಟು ಗಟ್ಟಿಯಾಗಿ ಒದೆಯುತ್ತಾಳೆ. ಅಷ್ಟೇ, ಶಾರದಾ ಢಾಮ್ ಅಂತ ಕೆಳಗೆ ಬೀಳ್ತಾಳೆ. ನೋವಿನಿಂದ ದುಃಖ ಪಡುತ್ತಾ ಅನಾಮಿಕಳನ್ನ ಬೈತಾ ಇದ್ರೆ ಏನೂ ತಿಳಿದ ಹಾಗೆ ಅನಾಮಿಕಾ ಹೀಗಂತಾಳೆ, ಅಯ್ಯೋ ಅತ್ತೆ, ನೀವಂದ್ಕೊಂಡಿಲ್ಲ ಅತ್ತೆ, ನನ್ನನ್ನು ಕ್ಷಮಿಸ್ಬಿಡಿ, ಯಾರೋ ಕಳ್ಳರು ಬಂದ್ರು ಅಂತ ಕೋಪದಿಂದ ಒದ್ದೆ, ಸಾರಿ ಅತ್ತೆ ಎಂದು ಅನಾಮಿಕಾ ಹೇಳಿ ಕೆಳಗೆ ಬಿದ್ದು ಹೋದ ಶಾರದಳನ್ನು ಮೇಲಕ್ಕೆತ್ತುತ್ತಾಳೆ. ಶಾರದಾ ಅನಾಮಿಕಳನ್ನು ಬೈದುಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಮುಸುಮುಸಿಯಾಗಿ ನಗುತ್ತಾ ಆ 1 ರೂಪಾಯಿ ಪೆಪ್ಸಿಯನ್ನು ಮಾರುತ್ತಾ ತನ್ನ ಮಕ್ಕಳ ಫೀಸ್ಗಾಗಿ ದುಡ್ಡನ್ನು ಜಮಾ ಮಾಡ್ತಾ ಇರ್ತಾಳೆ. ಶಾರದಾ ದುಡ್ಡಿನ ಹುಚ್ಚಿನವಳೆ, ಹಾಗೆ ದುಬಾರಿ ಮನುಷ್ಯಳು ಕೂಡ. ಮನೆಯಲ್ಲಿ ಜವಾಬ್ದಾರಿ ತಿಳಿಯದೆ, ಮನೆಯ ಭವಿಷ್ಯತ್ತಿನ ಅಗತ್ಯಗಳನ್ನು ಗುರುತಿಸದೆ ಯಾವತ್ತಿಗೂ ಸಂಪಾದಿಸಿದ ದುಡ್ಡನ್ನೆಲ್ಲ ಖರ್ಚು ಮಾಡ್ತಾ ಬರ್ತಾ ಇರ್ತಾಳೆ. ಆದರೆ ಸೊಸೆ ಅನಾಮಿಕಾ ಬಂದ ಮೇಲೆ ಆ ದುಬಾರಿ ಖರ್ಚನ್ನು ನಿಲ್ಲಿಸುವ ಪ್ರಯತ್ನ ಗಟ್ಟಿಯಾಗಿ ಮಾಡುತ್ತಾಳೆ. ಆ ಪ್ರಯತ್ನದ ಭಾಗವಾಗಿ ಅನಾಮಿಕಾ 1 ರೂಪಾಯಿ ಪೆಪ್ಸಿಯನ್ನು ಮಾರ್ತಾ ಇರ್ತಾಳೆ. ಹಾಗೆ 1 ರೂಪಾಯಿ ಪೆಪ್ಸಿಯನ್ನು ಮಾರುತ್ತಾ ಬಂದ ದುಡ್ಡಿನಿಂದ ತನ್ನ ಮಕ್ಕಳಿಗೆ ಫೀಸ್ ಕಟ್ಟುತ್ತಾ ಅತ್ತೆಯ ದುಬಾರಿಯನ್ನು ಕಡಿಮೆ ಮಾಡಿಸಿ ಅತ್ತೆಯಲ್ಲಿ ಪೂರ್ತಿಯಾಗಿ ಬದಲಾವಣೆ ತರುವ ಪ್ರಯತ್ನ ಮಾಡ್ತಾ ಇರ್ತಾಳೆ ಅನಾಮಿಕಾ. ಆದರೆ ಅನಾಮಿಕಾ ಮಾಡುವ ಈ ಪ್ರಯತ್ನ ಖಚಿತವಾಗಿ ಸಫಲವಾಗಬೇಕು ಅಂತ ನಾವೆಲ್ಲರೂ ಕೋರಿಕೊಳ್ಳೋಣ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.